ಸೊ ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನಾಗೆ ಶುರು ಮಾಡೋಣ. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ, ಜಸ್ಟ್ ಇವಾಗ ನಾನು ಒಂದು ವಿಡಿಯೋ ಫೋನ್ ಯೂಸ್ ಮಾಡ್ತಿದ್ದೆ. ಸೊ ಆ ಟೈಮ್ನಲ್ಲೂ ಒಂದು ಯೂಟ್ಯೂಬಲ್ಲೂ ಒಂದು ವಿಡಿಯೋ ನೋಡಿದೆ, ಆಯ್ತಾ. ಆ ಒಂದು ವಿಡಿಯೋ ನೋಡ್ಬಿಟ್ಟು ತುಂಬಾನೇ ಬೇಜಾರಾಯಿತು. ಏನಕ್ಕಂತ ಹೇಳಿದ್ರೆ, ಇಲ್ಲಿ ಯಾರ್ಯಾರೋ ತಾನೇನು ತನ್ನ ಒಂದು ವ್ಯಕ್ತಿತ್ವ ಏನು ಅಂತ ತನಗೆ ಗೊತ್ತಿಲ್ಲದೆ ಸುಮ್ಮನೆ ಬಿಲ್ಡಪ್ಗೋಸ್ಕರ ಅಥವಾ ಜನಗಳನ್ನ ಸಂಪಾದನೆ ಮಾಡ್ಕೊಳ್ಳೋದಕ್ಕೋಸ್ಕರ ಮಾತಾಡೋದು, ಅದನ್ನು ವಿಡಿಯೋ ಮಾಡಿಬಿಡೋದು. ಸೊ ಎಷ್ಟು ಮಟ್ಟಿಗೆ ಸರಿ ಅಂತ ನನಗೂ ಗೊತ್ತಿಲ್ಲ. ಏನಕ್ಕಂದ್ರೆ ನಾನು ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ನಾನು ಕೂಡ ಇದ್ದೀನಿ. ಬಟ್ ನೀವೇ ಈ ಒಂದು ವಿಡಿಯೋ ನೋಡ್ತಿರೋ ಯಾರಿದ್ರೆ ಕಮೆಂಟ್ ಮಾಡಿರಿ. ನಾನು ಇಷ್ಟು ದಿನ ಮಾಡಿರೋ ವಿಡಿಯೋಗಳಲ್ಲಿ ಬೇಡದಿರೋ ವಿಷಯಗಳನ್ನ ಮಾತಾಡಿದರೆ, ಬೇಡದಿರೋವಂಥ ಒಂದು ಮೆಸೇಜ್ಗಳನ್ನ ನಾನು ನಿಮಗೆಲ್ಲ ಪಾಸ್ ಮಾಡಿದರೆ, ಸೊ ನೀವೇ ಕಮೆಂಟ್ ಮಾಡ್ರಿ, ಆಯ್ತಾ. ನಾನು ಒಂದು ವಿಡಿಯೋ ಮಾಡಬೇಕಾದ್ರೆ 100 ಸಲ ಯೋಚನೆ ಮಾಡ್ತೀನಿ. ಸೊ ಅದು ಜನಕ್ಕೆ ಯಾವ ಥರ ತಲುಪತ್ತೆ, ಅದರಿಂದ ಜನ ಏನಂತ ಅರ್ಥ ಮಾಡ್ಕೊಳ್ತಾರೆ, ನಾ ಕೊಡ್ತಿರೋದು ಒಳ್ಳೆ ಸಂದೇಶನ ಅಥವಾ ಬೇರೆ ಥರ ಪೋರ್ಟ್ರೇಟ್ ಏನಾದ್ರು ಆಗತ್ತ ನಾ ಹೇಳ್ತಿರೋದು ಅನ್ನೋದನ್ನ 100 ಸಲ ಯೋಚನೆ ಮಾಡ್ತೀನಿ ನಾನು, ಆಯಿತಾ. ಸೊ ಆ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂದ್ಕೊಂಡು ಬಂದಿದ್ದೀನಿ. ಹಾಗೆಯೇ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲೇ ಕೂಡ ಹಾಕಿರ್ತೀನಿ ನಿಮಗೆ, ನಾನು ಗಾಡಿನ ಡ್ಯೂಟಿ ಸ್ಟಾರ್ಟ್ ಮಾಡಬೇಕು ಈ ಗಾಡಿ ತೊಗೊಂಡಿರೋದ್ರಲ್ಲಿ ಅಂತ. ಅದೇ ಯೋಚನೆ ಮಾಡ್ತಿದ್ದೆ, ನನಗೆ ಇರೋ ಕಮಿಟ್ಮೆಂಟು ಅದು ಇದು ಅಂತೆಲ್ಲ ಹೇಳಿದ್ದೀನಿ ನಿಮಗೆ. ಸೊ ಅಗ್ರಿಗೇಟರ್ ಆ್ಯಪ್ ಇಟ್ಕೊಂಡು ಡ್ಯೂಟಿ ಮಾಡೋಣ ಅಥವಾ ಕಂಪ್ನಿಗಳಿಗೆ ಅಟ್ಯಾಚ್ ಮಾಡಿ ಡ್ಯೂಟಿ ಮಾಡೋಣ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ದೀನಿ. ಅಂತ ಏನು ಡಿಸೈಡ್ ಮಾಡಿದೆ ಅಥವಾ ಮುಂದಕ್ಕೆ ಬರೋರಿಗೆ ಕ್ಯಾಬ್ಗೆ ಅಥವಾ ಅವ್ರಿಗೆ ಯಾವ ಥರ ನಾನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾನು ಯಾರ ಮಾತನ್ನು ಕೇಳಲ್ಲ, ಆಯ್ತಾ. ನನ್ನ ಒಂದು ಎಕ್ಸ್ಪೀರಿಯನ್ಸನ್ನು ನಾನು ಇಲ್ಲಿ ಶೇರ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ನಾಳೆ ದಿವಸ ಯಾವನ್ ಬಂದು ನೀ ಯಾಕೆ ಹಂಗೆ ಹೇಳ್ದೆ ಹಿಂಗೆ ಹೇಳ್ದೆ ಅಂತ ಯಾವನ್ ಬಂದು ಕೇಳೋ ರೈಟ್ಸು ಯಾವನಿಗೂ ಇಲ್ಲ, ಆಯ್ತಾ. ಸೊ ಒಳ್ಳೆ ಸಂದೇಶ ನಾನು ಕೊಡ್ತಾ ಇದ್ದೀನಿ ಅಂತ ನಂಗನ್ಸಿದ್ರೆ ಸಾಕು, ನಾನು ಆ ಒಂದು ವಿಷಯನ ತಿಳಿಸ್ತೀನಿ, ಆಯ್ತಾ. 100 ಜನಕ್ಕೆ ಅದು ಹೆಲ್ಪ್ ಆಗತ್ತೆ ಅಂತ ಆದರೆ ಇವಾಗ ಬಂದ್ಬಿಟ್ಟು ನನ್ನ ಒಂದು ಗಾಡಿನ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿರೋದು ಬಂದ್ಬಿಟ್ಟು ಊಬರ್ ಆಗಿದೆ, ನಮಯತ್ರಿ, ರ್ಯಾಪಿಡೋ. ಸೊ 3 ಕೂಡ ಅಟ್ಯಾಚ್ಮೆಂಟ್ ಆಯಿತು. ಸೊ ಓಲಾದು ಕೂಡ ಇವಾಗ ಓಲಾದು ಒಂದು ಅಟ್ಯಾಚ್ಮೆಂಟ್ ಸೆಂಟ್ರಿಗೆ ಹೋಗಿ ಅಟ್ಯಾಚ್ಮೆಂಟ್ ಮಾಡ್ಕೋಬೇಕು ಗಾಡಿದು. ಒಂದು ವಿಡಿಯೋ ನೋಡ್ತಿದ್ದೆ ಅಂತ ಹೇಳಿದೆ ಅಲ್ಲ. ಸೊ ಅದ್ರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಯಾರೋ ಒಬ್ಬ ವ್ಯಕ್ತಿ, ಆಯಿತಾ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಸೊ ಆ ವ್ಯಕ್ತಿ ಒಂದು ವಿಡಿಯೋ ಆಗ್ತಾನೆ ಏನಂತ ಹೇಳಿದ್ರೆ, ಇಲ್ಲಿ ಸುಮ್ಮನೆ ಬೈಕನ್ನು ಕೂತ್ಕೊಳ್ತಾರೆ ಡ್ರೈವರ್ಸ್ಗಳು, ಕ್ಯಾಬ್ಗಳನ್ನ ಹಾಕೊಳ್ತಾರೆ, ಬಂದು ವಿಡಿಯೋಗಳು ಮಾಡಿ ಬೈತಾ ಇರ್ತಾರೆ ಆ ಕಂಪ್ನಿಗಳಿಗೆ ಅಮೌಂಟ್ ಕರೆಕ್ಟಾಗಿ ಕೊಡಲ್ಲ, ಹಂಗೆ ಹಿಂಗೆ ಅಂತ ಡ್ರೈವರ್ಸ್ಗಳು ಬೈತಾರೆ, ಹಂಗೆ ಹಿಂಗೆ. ನೀವು ಯಾಕೆ ಡ್ಯೂಟಿ ಮಾಡಬೇಕು, ಅಲ್ಲಿ ಏನು ಬಂದು ನಿಮ್ಗೆ ಹೇಳಿದ್ರ ಡ್ಯೂಟಿ ಮಾಡಿರಿ, ನಾನು ಕಂಪ್ನಿಯವ್ರು ಏನು ಬಂದು ಡ್ಯೂಟಿ ಮಾಡಲೇಬೇಕು ಅಂತ ಏನಾದ್ರು ಹೇಳಿದಾರೆ, ಹಂಗೆ ಹಿಂಗೆ ಅಂತ. ಅಥವಾ ಬೇರೆ ಒಂದು ನಿಮಗೆ ದಾರಿನೇ ಇಲ್ವಾ ನಿಮಗೆ, ಈಗ ಅಗ್ರಿಗೇಟರ್ ಆ್ಯಪ್ನ ಯೂಸ್ ಮಾಡ್ಕೊಂಡು ಡ್ಯೂಟಿ ಮಾಡೋದು ಬಿಟ್ಟರೆ ನಿಮ್ಗೆ ಬೇರೆ ದಾರಿನೇ ಇಲ್ವಾ ಅನ್ನೋ ರೀತಿಲಿ. ಮತ್ತು ಒಂದಷ್ಟು ಮೀಟ್ರ್ ಹಾಕ್ಸ್ಕೊಂಡು ಡ್ಯೂಟಿ ಮಾಡಿರಿ, ಆನ್ಲೈನ್ ಆ್ಯಪ್ ಇದೆ ಅದ್ರಲ್ಲಿ ಡ್ಯೂಟಿ ಮಾಡಿರಿ ಅಂತ. ನಾವು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಅದನ್ನು ಮಾತನ್ನು ಹೇಳ್ತಿರೋವಂಥವ್ರು 1 ಇಲ್ಲ 2 ವೆಹಿಕಲ್ನ ಸ್ವಂತ ಹೊಸದಾಗಿ EMI ಮಾಡಿಸ್ಬಿಟ್ಟು, ಆಯಿತಾ. ಸೊ EMI ಮಾಡಿಸ್ಕೊಂಡು ಗಾಡಿನ ಹಾಕ್ಬಿಟ್ಟು ನೀವು ಬಂದು ಆ ಒಂದು ಅಗ್ರಿಗೇಟರ್ ಯಾವ ಆ್ಯಪನ್ನು ಯೂಸ್ ಮಾಡಿದೆ, ಕಂಪ್ನಿಗೂ ಅಟ್ಯಾಚ್ ಮಾಡಿದೆ, ಬರೀ ಮೀಟ್ರ್ ಏನಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಆ ಮೀಟ್ರನ್ನೇ ಯೂಸ್ ಮಾಡಿಕೊಂಡು ತಿಂಗಳಿಗೆ ಗಾಡಿ EMI ಕೊಟ್ಕೊಂಡು ಅದಕ್ಕೆ ಇನ್ಸೂರೆನ್ಸ್, ಗಾಡಿ ಮೇಂಟೆನೆನ್ಸ್ ಏನಿದೆ ಅದೆಲ್ಲ ಮೇಂಟೈನ್ ಮಾಡಿಕೊಂಡು ಒಂದ್ಸಲ ತೋರಿಸಿ, ಆಯ್ತಾ. ಗಾಡಿ ಮೇಂಟೆನೆನ್ಸು ಇದೆಲ್ಲ ಮಾಡಿಕೊಂಡು ನೀವು ಸಂಪಾದನೆ ಮಾಡಿ ತೋರಿಸಿ, ಆಮೇಲಿಂದ 100 ಜನಕ್ಕೆ ಹೇಳಿ ಅದ್ರ ಬಗ್ಗೆ, ಆಯ್ತಾ. ಸೊ ಇಲ್ಲಿ ಯಾರ ಬಗ್ಗೆ ಯಾರು ಮಾತಾಡೋದು ತಪ್ಪು. ಏನಕ್ಕಂದ್ರೆ ನಾವಿರೋಂಥ ಸಿಸ್ಟಮ್ ಸರಿಗಿಲ್ಲ, ಇಲ್ಲಿರುವಂಥ ಗೌರ್ಮೆಂಟ್ ಸರಿಗಿಲ್ಲ, ಆಯ್ತಾ. ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಮನ್ಸು ಮಾಡಿದ್ರೆ ಈ ಅಗ್ರಿಗೇಟರ್ ಆ್ಯಪ್ಗಳನ್ನ ಬ್ಲಾಕ್ ಮಾಡಿ ಅಥವಾ ಅದನ್ನ ಕ್ಲೋಸ್ ಮಾಡಿಸಿ, ಗೌರ್ಮೆಂಟಿಂದ ಲಾಂಚ್ ಮಾಡ್ತಿರುವಂಥ ಆ್ಯಪ್ ಒಂದೇ ಒಂದಿದ್ರೆ ಖಂಡಿತವಾಗ್ಲೂ ಬೇರೆ ಆಪ್ಷನ್ ಇಲ್ಲದೆ ಡ್ರೈವರ್ಸ್ಗಳು ಕೂಡ ಅದರಲ್ಲೇ ವರ್ಕ್ ಮಾಡ್ತಾರೆ. ಬೇರೆ ಆಪ್ಷನ್ ಇಲ್ಲದೆ ಯೂಸ್ ಮಾಡುವಂಥ ಕಸ್ಟಮರ್ಸ್ಗಳು ಕೂಡ ಬೇರೆ ಆ್ಯಪ್ಗಳು ಇಲ್ಲದೆ ಯೂಸ್ ಮಾಡೋದಕ್ಕೆ. ಸೊ ಆ ಒಂದು ಆ್ಯಪ್ ಒಂದೇ ಆ್ಯಪಲ್ಲಿ ಬುಕ್ಕಿಂಗ್ಗಳನ್ನ ಕೂಡ ಮಾಡ್ತಾರೆ. ಸೊ ಅವಾಗ ಇಲ್ಲಿ ಕಸ್ಟಮರ್ಸ್ಗೂ ಯೂಸ್ ಆಗುತ್ತೆ, ಪ್ಲಸ್ ಡ್ರೈವರ್ಸ್ಗೂ ಕೂಡ ಯೂಸ್ ಆಗುತ್ತೆ. ಸೊ ಇದನ್ನು ಈಸಿಯಾಗಿರುವಂಥ ಮೆಥಡ್, ಬಟ್ ಗೌರ್ಮೆಂಟೇ ಮನ್ಸು ಮಾಡ್ತಿಲ್ಲ ಅಂತಂದ್ಮೇಲೆ ಇಲ್ಲಿ ಯಾರು ಬದಲಾಯಿಸೋಕ್ಕಾಗಲ್ಲ ಗುರು, ಆಯ್ತಾ. ಇಲ್ಲೆಲ್ಲ ಒಂದು ಹೊಟ್ಟೆಪಾಡೆ. ಸೊ ಈಗ ನಾನು ಹೊಸ ಗಾಡಿ ಹಾಕಿದ್ದೀನಿ ಅಂತಂದ್ರೆ ನನಗಿರುವಂಥ ನನಗೆ ನಂಬಿಕೆ ಇದೆ, ಏನೋ ಈಗ ಗೊತ್ತು, ನನಗೂ ಕಡಿಮೆ ರೇಟ್ ಕಡಿಮೆ ಅದು ಇದೊಂದು ಗೊತ್ತಿದ್ರೆ ಏನಕ್ಕೆ ಹೊಸ ಗಾಡಿ ಹಾಕಿದೆ ಗೊತ್ತಾ ನಾನು. ಸೊ ನನಗಿರೋ ಕಮಿಟ್ಮೆಂಟು, ನಾನು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಕಷ್ಟಪಟ್ಟು ದುಡಿತೀನಿ. ಯಾರ ಬಕೆಟ್ಗೂ ಯಾವನ ಕೈ ಕೆಳಗಡೆ ದುಡಿಯೋಕ್ಕೆ ಹೋಗದೆ ಸ್ವಂತ ಗಾಡಿಯಲ್ಲಿ ಕಷ್ಟಪಟ್ಟು ದುಡಿತೀನಿ ಅನ್ನೋ ನಂಬಿಕೆ ಮೇಲೆ ನಾನು ಗಾಡಿನ ಹಾಕಿದ್ದೀನಿ, ಆಯ್ತಾ. ಇಲ್ಲಿ ಯಾವನೋ ಹೇಳ್ದ, ಯಾವನೋ ಕಂಪ್ನಿ ರೇಟ್ ಕೊಡ್ದ, ಯಾವನೋ ಕೊಡ್ತಿಲ್ಲ, ಅದ್ರ ಬಗ್ಗೆ ಅದನ್ನ ನೋಡ್ಕೊಂಡು ನಾನು ಗಾಡಿನ ಹಾಕಿರೋದಲ್ಲ. ಸೊ ಇಲ್ಲಿ ಯಾವನು ಸಾಚಲ್ಲ, ಯಾವ್ದು ನಾನು ಒಂದು ಹೇಳ್ತೀನಿ,
ಇಲ್ಲಿ ಯಾವುದೇ ದೊಣ್ಣೆ ನಾಯಕ ಬಂದು ನನಗೆ ಹಿಂಗ್ಯಾಕೆ ಮಾತಾಡ್ತಿದ್ಯಾ, ಹಿಂಗ್ಯಾಕೆ ವಿಡಿಯೋ ಮಾಡಾಕ್ತಿದ್ಯಾ ಅಂತ ಬಂದು ಡ್ಯೂಟಿ ಯಾಕೆ ಮಾಡ್ತಿದ್ಯಾ ಅದರಲ್ಲಿ ಯಾಕೆ ಡ್ಯೂಟಿ ಮಾಡ್ತಿದ್ಯಾ ಅಂತ ಕೇಳಿದ್ರೆ ನಾವು ಒಂದೇ ಹೇಳೋದು, ನಾನು ಯಾವ ದೊಣ್ಣೆ ನಾಯಕಂಗೂ ಇಲ್ಲಿ ಎದುರನ್ನಲ್ಲ ಆಯ್ತಾ. ನಾನು ಕಷ್ಟಪಟ್ಟು ನಾನು ಯಾವೊಂದು ಹತ್ರ ಬಕೆಟ್ ಹಿಡಿಯೋ ಕೆಲಸ ಮಾಡ್ತಿಲ್ಲ. ನಾನು ಇಲ್ಲಿ ಸ್ವಂತ ಗಾಡಿ ಹಾಕೊಂಡಿದ್ದೀನಿ, ಕಷ್ಟಪಟ್ಟು ಶ್ರಮ ವಹಿಸಿ ಬೆವರು ಸುರಿಸಿ ಕಷ್ಟಪಟ್ಟು ದುಡಿತಾ ಇದ್ದೀನಿ ಆಯ್ತಾ. ನಿದ್ದೆಗೆ ಇಟ್ಕೊಂಡು ಊಟ ಬಿಟ್ಕೊಂಡು ದುಡಿಯೋದು ನನಗೆ ಗೊತ್ತಿರತ್ತೆ ಅದು ಆಯ್ತಾ. ಸೊ ಇಲ್ಲಿ ಯಾವ ದೊಣ್ಣೆ ನಾಯಕನ ಒಂದು ನನಗೆ ಏನು ಬೇಕಾಗಿಲ್ಲ. ಸೊ ಒಂದು ಹೇಳ್ತೀನಿ, ಯಾರೇ ಏನೋ ಮಾತಾಡೋಕ್ಕಿಂತ ಮುಂಚೆ ಇಲ್ಲಿ 100 ಜನ 100 ಥರ ಮಾತಾಡ್ಬೋದು ಬ್ರೋ. ಇಲ್ಲಿ ಬೆಂಗಳೂರಲ್ಲಿ ಲಕ್ಷಾಂತರ ಜನ ಕ್ಯಾಬ್ ಡ್ರೈವರ್ಸ್ ಇದ್ದಾರೆ, ಕ್ಯಾಬ್ ಹಾಕೊಂಡಿರೋರು ಇದ್ದಾರೆ. ಹಂಗೆ ಎಲ್ಲರೂ ಕೂಡ ಬೀದಿ ಬಂದ್ಬಿಟ್ಟಿದ್ದಾರೆ, ಯಾರಿಗೂ ಕೂಡ ಬಿಸ್ನೆಸ್ ಇಲ್ವಾ? ಹಂಗಾರೆ ಯಾರು ಕೂಡ EMIಗಳನ್ನೇ ಕಟ್ಟದೆ ಎಲ್ಲರೂ ಕೂಡ ಬಿಟ್ಬಿಟ್ಟಿದ್ದಾರೆ ಗಾಡಿಗಳನ್ನ. ಎಲ್ಲರೂ ಎಷ್ಟು ಲಕ್ಷಾಂತರ ಗಾಡಿಗಳಿದೆ, ಸಾವಿರಾರು ಗಾಡಿಗಳಿದ್ದಾವೆ, ಎಲ್ಲರೂ ಕೂಡ EMI ಕಟ್ಟಕ್ಕಾಗದೆ ಗಾಡಿಗಳನ್ನ ಬಿಟ್ಬಿಟ್ಟಿದಾರ? ಇಲ್ಲ ತಾನೆ. ಒಂದಷ್ಟು ಜನ ಮಾಡ್ತಾ ಇದ್ದಾರೆ, ಒಂದಷ್ಟು ಜನ ಮಾಡ್ತಿಲ್ಲ ಅನ್ನೋರಿಗೆ ಏನು ಅವ್ರಿಗೆ ಗೊತ್ತು, ಅವ್ರಿಗೆ ಕೆಪಾಸಿಟಿ ಇರೋದೆಲ್ಲ ಒಂದು ಫೀಲ್ಡಲ್ಲಿ ಮಾಡೋದಕ್ಕೆ ಬಿಟ್ಬಿಟ್ಟಿರ್ತಾರೆ. ಏನು ಮಾಡೋಕ್ಕಾಗತ್ತೆ? ತುಂಬಾ ವರ್ಷದಿಂದ ಮಾಡ್ತಿರೋರು ಇದ್ದಾರೆ, ಕ್ಯಾಬ್ ದುಡ್ಡು ಮಾಡಿರೋರು ಇದ್ದಾರೆ, ಕ್ಯಾಬನ್ನ ಹಾಕೊಂಡು ದುಡ್ಡು ಮಾಡಿ ಸೆಟ್ಲ್ ಆಗಿರೋರು ಇದ್ದಾರೆ. ಮುಂಚೆ ಸ್ವಲ್ಪ ರೇಟ್ ಚೆನ್ನಾಗಿತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಹೌದು ಖಂಡಿತವಾಗ್ಲು. ಹಂಗನ್ಬಿಟ್ಟು ನೀವು ಶ್ರಮ ಪಡದೆ ನೀವು ಕೂತಿ ಜಾಗದಲ್ಲಿ ದುಡ್ಡು ಬೇಕು ಅಂದ್ರೆ ಆಗಲ್ಲ ಅಲ್ವಾ. ಸೊ ಅದನ್ನ ತಲೆ ಹೇಳ್ಕೊಳ್ಳಿ. ಮತ್ತು ಇನ್ನೊಂದೇನೋ ಕೇಳೋಕೆ ಇಷ್ಟಪಡ್ತೇನೆ, ಯಾವ ದೊಣ್ಣೆ ನಾಯಕನ ಮಾತನ್ನು ನೀವು ಕೇಳಕ್ಕೆ ಹೋಗ್ಬಿಡ್ರಿ. ನಿಮ್ಮ ಶ್ರಮ ನೀವು ಎಷ್ಟು ಕಷ್ಟಪಟ್ಟು ದುಡಿತೀರಾ ಆ ದುಡ್ಡು ನಿಮ್ಮ ಹತ್ರನೇ ಇರುತ್ತೆ. ಬೇರೆ ಯಾರು ಮಾತಾಡೋದನ್ನ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಇಲ್ಲಿ ಯಾರು ಏನು ಸಾಚಲ್ಲ. ಇಲ್ಲಿ ದುಡ್ಡನ್ನ ನೋಡಿದ್ರೆ ಏನಾದ್ರು ಬಾಯಿ ಬಿಡುತ್ತೆ ಅನ್ನೋ ಥರ ದುಡ್ಡು ಇದ್ರೆ ಯಾವ ದೊಣ್ಣೆ ನಾಯಕನೂ ಕೂಡ ಅವನ ಕಡೆ ತಿರ್ಕೊಂಡ್ಬಿಡ್ತಾನೆ. ಇಲ್ಲಿ ಯಾರು ನಾಯಕರು ಯಾರು ನಾಯಕರಲ್ಲ, ಯಾರ್ದು ಇದಲ್ಲ ಆಯ್ತಾ. ಸೊ ನಿಮ್ಮ ಶ್ರಮ ನೀವು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಆಗತ್ತೆ. ಸೊ ಆ ಒಂದು ನಂಬಿಕೆ ನನ್ನ ಮೇಲೆ ನನಗೆ ನಂಬಿಕೆ ಮೇಲೆ ಹೊಸ ಗಾಡಿ ಹಾಕೊಂಡಿರುವಂಥದ್ದು ಆಯ್ತಾ. ಸೊ ಇಷ್ಟನ್ನ ಒಂದು ಹೇಳ್ಬೇಕಿತ್ತು. ಸೊ ಆ ಒಂದು ರೀಸನ್ನಿಂದ ವಿಡಿಯೋ ಮಾಡಿದ್ದೀನಿ. ಸೊ ನೋಡೋಣ ಗೈಸ್, ನಾನು ಕೂಡ ಎಲ್ಲ ಅಗ್ರಿಗೇಟರ್ ಆ್ಯಪ್ಗಳನ್ನ ಯೂಸ್ ಮಾಡ್ಕೊಂಡು ಡ್ಯೂಟಿ ಮಾಡೋದು. ಬಟ್ ಆದರೆ ಒಂದು ನಾನು ಏನಂತಂದರೆ ಅರ್ನಿಂಗ್ಸ್ ವಿಡಿಯೋದಲ್ಲಿ ಅಗ್ರಿಗೇಟರ್ ಆ್ಯಪ್ಗಳದ್ದು ಹೆಸರುಗಳನ್ನ ಮಾತ್ರ ಹೇಳೋದಿಲ್ಲ ಆಯಿತಾ. ಸೊ ಅರ್ನಿಂಗ್ಸ್ ಏನಾಗಿದೆ ಏನು ಎತ್ತ ಅನ್ನೋದೆಲ್ಲ ತೋರಿಸ್ತೀನಿ, ಬಟ್ ಆ್ಯಪ್ಗಳದ್ದು ಹೆಸರುಗಳನ್ನ ಹೇಳೋದಿಲ್ಲ. ಇನ್ನೇನಾದರೂ ನಿಮಗೆ ಅರ್ನಿಂಗ್ ರಿಲೇಟೆಡು ಕ್ಯಾಬ್ ಬಿಸ್ನೆಸ್ ಬಗ್ಗೆ ಏನಾದರೂ ಮುಂದಿನ ದಿನಗಳಲ್ಲಿ ಡೌಟ್ಸ್ ಇದ್ದರೆ ಅದು ಕೂಡ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸುಮಾರು ಜನ ಕಮೆಂಟ್ ಮಾಡ್ತಿದ್ರಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ರಿಪ್ಲೈ ಮಾಡಲ್ಲ ಹಂಗೆ ಹಿಂಗೆ ಅಂತ. ಬ್ರದರ್ಸ್ ಅರ್ಥ ಮಾಡ್ಕೊಳ್ಳಿ, ನನಗೂ ಫ್ಯಾಮಿಲಿ ಇದೆ, ಮಕ್ಕಳಿದ್ದಾರೆ ಆಯಿತಾ. ನಾ ಫ್ರೀ ಇರೋ ಟೈಮ್ನಲ್ಲಿ ವೀಡಿಯೋ ಮಾಡೋದಕ್ಕೆ ನಂಗೆ ತುಂಬ ಕಷ್ಟ. ಬಟ್ ಟೈಮ್ ತೊಗೊಂಡು ಶೂಟ್ ಮಾಡಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಆದಷ್ಟು ನಾನು ಕಮೆಂಟ್ ಮಾಡೋದೇ ಇಲ್ಲ ಅಂತಲ್ಲ, ಖಂಡಿತವಾಗ್ಲೂ ಯಾರ್ಯಾರು ಕಮೆಂಟ್ ಮಾಡಿದ್ದೀರಾ ಯೂಟ್ಯೂಬಲ್ಲಿ ಅಥವಾ ವಾಟ್ಸಪ್ಗೆ ಮೆಸೇಜ್ ಮಾಡಿದ್ದೀರಾ, ಸೊ ಎಲ್ಲರಿಗೂ ರಿಪ್ಲೈ ಮಾಡುವಂಥ ಕೆಲಸ ನಾನು ಮಾಡೇ ಮಾಡ್ತೀನಿ. ಸೊ ಇಷ್ಟನ್ನು ಹೇಳ್ತೇವೆ ಗೈಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ವಿಡಿಯೋ ಬಗ್ಗೆ ಎಂತ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಗೈಸ್. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಟೇಕ್ ಕೇರ್, ಸಿ ಯು, ಬೈ ಬೈ ಗೈಸ್.